ನಮಸ್ತೆ ವೀಕ್ಷಕರೇ, ಲೋ ಪಾಯಿಂಟ್‌ಗೆ ಸ್ವಾಗತ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ದೊಡ್ಡ ಗೊಂದಲ ಇರುತ್ತೆ. ತಾತನ ಆಸ್ತಿ ಅಂದರೆ ಅದು ಮೊಮ್ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿ ಆಗುತ್ತೆ. ಹಾಗಾದರೆ ಹುಟ್ಟಿನಿಂದಲೇ ಮೊಮ್ಮಕ್ಕಳಿಗೆ ಅದರಲ್ಲಿ ಜನ್ಮಸಿದ್ಧ ಹಕ್ಕು ಇರುತ್ತದೆ ಅಂತ ಅರ್ಥ. ಆದರೆ ಇದು ನಿಜಾನಾ? ಎಲ್ಲ ತಾತನ ಆಸ್ತಿಗಳಿಗೂ ಪಿತ್ರಾರ್ಜಿತ ಆಸ್ತಿ ಅಂತ ನಾವು ಹೇಳ್ತೀವಾ? ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತಾ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಲೋ ಪಾಯಿಂಟ್. ವೀಕ್ಷಕರೇ, ಖಂಡಿತ ಇಲ್ಲ. ಎಲ್ಲ ಆಸ್ತಿಗಳು ಕೂಡ ಪಿತ್ರಾರ್ಜಿತ ಆಸ್ತಿ ಆಗೋಕ್ಕೆ ಸಾಧ್ಯ ಇರಲ್ಲ. ಇದರ ಬಗ್ಗೆ ಗೌರವಾನ್ವಿತ ಕರ್ನಾಟಕ ಹೈಕೋರ್ಟ್ ಇತ್ತೀಚೆಗೆ ಒಂದು ಅತ್ಯಂತ ಮಹತ್ವದ ತೀರ್ಪನ್ನು ನೀಡಿದೆ. ತಾತನ ಆಸ್ತಿಯಲ್ಲಿ ಮಗಳಿಗೆ ಅಥವಾ ಮೊಮ್ಮಕ್ಕಳಿಗೆ ಯಾವಾಗ ಹಕ್ಕು ಸಿಗೋದಿಲ್ಲ ಅಂತ ನೋಡೋದಾದರೆ ಮತ್ತು ಯಾವ ಪರಿಸ್ಥಿತಿಯಲ್ಲಿ ಹಕ್ಕು ಸಿಗುತ್ತದೆ ಎಂಬುದನ್ನು ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನೀವೇನಾದರೂ ಆಸ್ತಿ ವ್ಯವಹಾರ ಮಾಡ್ತಾ ಇದ್ರೆ ಅಥವಾ ಆಸ್ತಿ ಹಂಚಿಕೆಯ ಗೊಂದಲದಲ್ಲಿದ್ದರೆ ಈ ವಿಡಿಯೋ ನಿಮಗೆ ಅತ್ಯಂತ ಮುಖ್ಯವಾಗಿದೆ. ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಮುಂಚೆ ಹೈಕೋರ್ಟ್ ಮುಂದೆ ಬಂದಂತಹ ಉಷಾ ಎನ್ ಸ್ವಾಮಿ ವರ್ಸಸ್ ಎಂ ವೆಂಕಟಸ್ವಾಮಿ ಪ್ರಕರಣವನ್ನು ನಾವು ನೋಡಬೇಕು. ಅಂದರೆ ಇದು ಒಂದು ಕೇಸ್. ಇದರ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಈ ಕೇಸ್ನಲ್ಲಿ ಉಷಾ ಅವರು ತಮ್ಮ ತಂದೆ ಮತ್ತು ತಾಯಿಯ ವಿರುದ್ಧ ಆಸ್ತಿ ಹಂಚಿಕೆ ಕೋರಿ ನ್ಯಾಯಾಲಯದ ಮೆಟ್ಲನ್ನು ಏರ್ತಾರೆ. ಉಷಾ ಅವರ ವಾದ ಏನಾಗಿತ್ತು ಅಂದರೆ, ನನ್ನ ತಂದೆಯ ಹೆಸರಿನಲ್ಲಿರುವ ಬೆಂಗಳೂರಿನ ಮನೆ, ನಿವೇಶನ ಮತ್ತು ಕೃಷಿ ಜಮೀನುಗಳು ಮೂಲತಃ ನನ್ನ ತಾತನಿಂದ ಬಂದಂಥವು ಆಗಿದೆ. ಅಂದರೆ ಅವರ ತಾತನಿಂದ ಬಂದಿದೆ ಅದು ಅಂತ. ಅಂದರೆ ಇಲ್ಲಿ ಅರ್ಥ ತಂದೆಯ ಅಪ್ಪನಿಂದ ಈ ಉಷಾ ಅವರ ತಾತನಿಂದ ಬಂದಿರುವಂತಹ ಆಸ್ತಿ ಅಂತ. ಹಾಗಾಗಿ ಇದು ಜಂಟಿ ಕುಟುಂಬದ ಆಸ್ತಿ ಆಗಿದೆ. ಅಂದರೆ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಇದು ಅಂತ ಅವ್ರು ಹೇಳ್ತಾರೆ. 2005ರ ಕಾನೂನು ತಿದ್ದುಪಡಿ ಪ್ರಕಾರ ಮಗಳಾದ ನನಗೂ ಇದರಲ್ಲಿ ಸಮಾನವಾದಂತಹ ಪಾಲು ಸಿಗಬೇಕು ಅಂತ ಅವರು ಕೇಳ್ತಾರೆ. ಆದರೆ ತಂದೆಯ ಪರ ವಾದ ಸಂಪೂರ್ಣ ಉಲ್ಟಾಯಿತು. ತಂದೆಯ ವಕೀಲರು ಹೇಳ್ತಾರೆ, ಈ ಆಸ್ತಿಯನ್ನು ತಾತನಿಗೆ ಅವರ ಪೂರ್ವಜರಿಂದ ಬಂದಂಥದ್ದಲ್ಲ. ತಾತ ಮುನಿಯಪ್ಪ ಅವರು ತಮ್ಮ ಸ್ವಂತ ಹಣದಿಂದ ಖರೀದಿ ಮಾಡಿದ ಸ್ವಯಾರ್ಜಿತ ಆಸ್ತಿಯಾಗಿತ್ತು. ಅಂದರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅದು. ತಾತ ಬದುಕಿರುವಾಗಲೇ ಅದನ್ನು ತಮ್ಮ ಮಕ್ಕಳ ನಡುವೆ ಹಂಚಿಕೆಯನ್ನು ಮಾಡಿಕೊಟ್ಟಿದ್ರು. ಹಾಗಾಗಿ ಇದು ತಂದೆಯ ವೈಯಕ್ತಿಕ ಆಸ್ತಿ ಆಗುತ್ತದೆ ಹೊರತು ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ ಎಂದು ವಾದವನ್ನು ಮಾಡ್ತಾರೆ. ಈಗ ಹೈಕೋರ್ಟ್ ನೀಡಿದಂಥ ಪ್ರಮುಖ ಕಾನೂನು ತತ್ವ ಏನು ಅಂತ ನೋಡೋದಾದರೆ, ಈ ಪ್ರಕರಣದಲ್ಲಿ ಉಷಾ ಅವರ ಚಿಕ್ಕಪ್ಪ ಅಂದರೆ ತಂದೆಯ ತಮ್ಮ ಇಲ್ಲಿ ನೀಡಿದ ಸಾಕ್ಷ್ಯವನ್ನು ಅತ್ಯಂತ ನಿರ್ಣಾಯಕವಾಗಿ ತಗೊಳ್ಳಾಗತ್ತೆ. ಅವ್ರನ್ನು ಹೇಳಿದಂಥ ಸಾಕ್ಷಿಲಿ ಪ್ರಮುಖ ಆಗತ್ತೆ. ಅವರು ಕೋರ್ಟ್ನಲ್ಲಿ ಈ ಜಮೀನನ್ನು ನಮ್ಮ ತಂದೆ ಸ್ವತಃ ಖರೀದಿ ಮಾಡಿದ್ರು ಎಂದು ಒಪ್ಕೊಳ್ತಾರೆ. ಇದನ್ನು ಆಧರಿಸಿ ಕರ್ನಾಟಕ ಹೈಕೋರ್ಟ್ ಒಂದು ಪ್ರಮುಖ ಕಾನೂನು ತತ್ವವನ್ನು ಸ್ಪಷ್ಟವಾಗಿ ಪಡೆಯುತ್ತೆ. ಎಲ್ಲ ತಾತನ ಆಸ್ತಿಯೂ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳೋಕೆ ಆಗೋದಿಲ್ಲ. ತಾತನಿಗೆ ಆಸ್ತಿ ಹೇಗೆ ಬಂದಿದೆ ಎಂಬುದು ಇಲ್ಲಿ ಮುಖ್ಯವಾಗುತ್ತೆ. ಪೂರ್ವಜರಿಂದ ತಾತನಿಗೆ ಬಂದಿದ್ದರೆ ಅದು ಪಿತ್ರಾರ್ಜಿತ ಆಗಬಹುದು. ಆದರೆ ತಾತ ತಾವೇ ಖರೀದಿ ಮಾಡಿದ ಆಸ್ತಿ ಇದ್ದರೆ ಅದು ಸ್ವಯಾರ್ಜಿತ ಆಸ್ತಿ ಆಗುತ್ತೆ. ಹಾಗೆ ಹಂಚಿಕೆಯ ನಂತರ ಸ್ವಂತ ಆಸ್ತಿ, ತಾತ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ತಾನೇ ಬದುಕಿದ್ದಾಗ ಮಕ್ಕಳಿಗೆ ಹಂಚಿಕೊಟ್ರೆ ಆ ಆಸ್ತಿ ತಂದೆಯ ವೈಯಕ್ತಿಕ ಅಥವಾ ಪ್ರತ್ಯೇಕ ಆಸ್ತಿ ಆಗುತ್ತೆ. ನೆನಪಿರಲಿ. ಅಂದರೆ ಇಲ್ಲಿ ತಾತ ಏನಾದರೂ ಬದುಕಿದ್ದಾಗ ಅವರು ಗಳಿಸಿದಂತಹ ಪ್ರಾಪರ್ಟಿನ ಮಕ್ಕಳಿಗೆ ಅವರು ಇದ್ದಾಗಲೇ ಕೊಟ್ಟರು ಅಂದರೆ ಅದು ಅವರ ಸ್ವಂತ ಆಸ್ತಿ ಆಗುತ್ತೆ, ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ. ಸ್ಪಷ್ಟವಾಗಿರಲಿ. ಇನ್ನು ಹಕ್ಕನ್ನು ಕೇಳಲು ಇಲ್ಲಿ ಬರೋದಿಲ್ಲ. ಆಸ್ತಿ ಏನಾದರೂ ತಂದೆಯ ವೈಯಕ್ತಿಕ ಆಸ್ತಿ ಆದಾಗ, ಅಂದರೆ ತಾತ ಕೊಟ್ಟ ನಂತರ ತಂದೆಯ ವೈಯಕ್ತಿಕ ಆಸ್ತಿ ಅದಾಗಿದ್ದರೆ ಮಕ್ಕಳು ಅಥವಾ ಮೊಮ್ಮಕ್ಕಳು ಸೆಕ್ಷನ್ 6ರ ಅಡಿಯಲ್ಲಿ ನೀವು ಹುಟ್ಟಿನಿಂದಲೇ ಬರುವಂಥ ಹಕ್ಕನ್ನು ನೀವು ಕೇಳೋಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಹೈಕೋರ್ಟ್ ಉಷಾ ಅವರ ಮೇಲ್ಮನವಿಯನ್ನು ತಿರಸ್ಕರಿಸಿ ಅವರಿಗೆ ಪಾಲು ಸಿಗೋದಿಲ್ಲ ಎಂದು ತೀರ್ಪನ್ನು ನೀಡಿದೆ. ಇಲ್ಲಿ ನೀವು ಒಂದು ಪ್ರಮುಖ ವ್ಯತ್ಯಾಸವನ್ನು ನೆನಪಿಟ್ಕೊಳ್ಬೇಕು. ಒಂದು ವೇಳೆ ತಾತ ತಾನು ಖರೀದಿಸಿದ ಸ್ವಯಂ ಆಸ್ತಿ ಅಂದರೆ ಸ್ವಯಾರ್ಜಿತ ಆಸ್ತಿಯನ್ನು ಯಾವುದೇ ವಿಲ್ ಬರೆಯದೆ ಯಾರಿಗೂ ಹಂಚಿಕೆ ಮಾಡದೆ ಹಾಗೆ ಬಿಟ್ಟು ಮರಣ ಹೊಂದಿದ್ರೆ
ತಾತನ ಮರಣದ ನಂತರ ಆ ಆಸ್ತಿ ಮಕ್ಕಳಿಗೆ ಬಂದರೆ ಆಗ ಅದರ ಸ್ವರೂಪ ಬದಲಾಗಿ ಪಿತ್ರಾರ್ಜಿತವಾಗುವ ಸಾಧ್ಯತೆ ಇರ್ತಿತ್ತು ಮತ್ತು ಮೊಮ್ಮಕ್ಕಳು ಹಕ್ಕನ್ನು ಕೇಳಬಹುದಿತ್ತು. ಅಂದರೆ ತಾತ ವಿಲ್ ಏನಾದರೂ ಬರೀದೇ ಇದ್ದರೆ, ಯಾರಿಗೂ ಕೊಡದೇ ಹೋದರೆ ಮಾತ್ರ ಇಲ್ಲಿ ಕೇಳಬಹುದಿತ್ತು. ಆದರೆ ಈ ಕೇಸ್ನಲ್ಲಿ ತಾತ ಬದುಕಿರುವಾಗಲೇ ಆಸ್ತಿಯನ್ನು ಹಂಚಿಕೆ ಮಾಡಿ ಕೊಟ್ಟಿದ್ದರಿಂದ ಅದು ತಂದೆಯ ಸ್ವಂತ ಆಸ್ತಿಯಾಗಿದೆ. ಅದರಿಂದ ಇಲ್ಲಿ ಮೊಮ್ಮಕ್ಕಳಿಗೆ ಯಾವುದೇ ಜನ್ಮಸಿದ್ಧ ಹಕ್ಕು ಬರೋದಿಲ್ಲ. ಹೀಗಾಗಿ ಸ್ನೇಹಿತರೆ, ತಾತನ ಆಸ್ತಿ ಅಂದ ತಕ್ಷಣ ಕಣ್ಣು ಮುಚ್ಚಿ ಕೇಸ್ ಹಾಕಬೇಡಿ. ಮೊದಲು ಆಸ್ತಿಯ ಮೂಲ ಏನಿದೆ ಎಂದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ. ನಿಮ್ಮ ಆಸ್ತಿ ವಿಷಯದಲ್ಲಿ ಏನಾದರೂ ಗೊಂದಲವಿದ್ದರೆ ಕೆಳಗೆ ಕಮೆಂಟ್ ಮಾಡಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹದೇ ಪ್ರಮುಖ ಕೋರ್ಟ್ ತೀರ್ಪುಗಳಿಗಾಗಿ ಮತ್ತು ಲಾ ಪಾಯಿಂಟ್ ಮಾಹಿತಿಗಳಿಗಾಗಿ ನಮ್ಮ ಲಾ ಪಾಯಿಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.